ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೂಲ್ಯಾಮ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ವೀಡಿಯೋ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ತುಂಬ ಕೆಲಸ ಇತ್ತು, ಅದರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋದು ಅಥವಾ ಎಡಿಟಿಂಗ್ ಮಾಡೋ ಕೆಲಸಕ್ಕೆ ಹೋಗಿರಲಿಲ್ಲ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ, ಪರ್ಸ್ನಲಿ ನಾನು ಹುಟ್ಟಿದಾಗಿಂದನೂ ಈ ಹಣ್ಣಂತೂ ತಿಂದೇ ಇಲ್ಲ. ಇದು ಹೇಗಿದೆ ಅಂತಲೂ ಗೊತ್ತಿಲ್ಲ ಟೇಸ್ಟು. ನಮ್ಮ ಮಾವ ನೆನ್ನೆ ಅಷ್ಟೇ ತೊಗೊಬಂದರು. ಬೇರೆ ಯಾರೂ ನೋಡಿರಲಿಕ್ಕೆ ತೀರಾ ಕಡಿಮೆ ಅಂತ ಅನಿಸುತ್ತೆ. ಪರ್ಸ್ನಲಿ ನಾನು ನೋಡಿಲ್ಲ, ಸೊ ಅದರಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾಕೆ ಈ ವಿಡಿಯೋ ಮಾಡಿ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು, ಯಾವ ಥರ ಬಾಯ್ಲ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಅದರಿಂದ ಫಸ್ಟು ಏನು ತೊಗೊಬಂದಿದೆ ಫ್ರೂಟು ಅದನ್ನು ತೋರಿಸ್ತೀನಿ ರೀ. ನೋಡಿ ಗೈಸ್, ಇದೇ ಹಣ್ಣು ನೋಡೋಕ್ಕೆ ಆಲ್ಮೋಸ್ಟ್ ಐಸ್ ಆ್ಯಪಲ್ ಬರುತ್ತೆ ನೋಡಿ, ಕಾಟಿಲಿಂಗು ಆ ಥರ ಕಾಣಿಸ್ತಿದೆ. ನಮ್ಮ ಮಾವ ಐಸ್ ಆ್ಯಪಲ್ ಅಂತಲೇ ಹೇಳಿದ್ರು, ಕಾಟಿಲಿಂಗ್ ಅಂದ್ಬಿಟ್ಟು. ಬಟ್ ನಾನು ಯೂಟ್ಯೂಬಲ್ಲಿ ಲೈಕ್ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ಮೇಲೆ ಏನೋ ಪಾಮ್ ಫ್ರೂಟ್ ಅಂತ ಏನೋ ಸಮಥಿಂಗ್ ಇದೆ. ಬಹುಶಃ ನಮ್ಮ ಸೈಡು ತೀರಾ ಬೆಳೆಯೋದು ಕಡಿಮೆ ಅನಿಸುತ್ತೆ. ಕಡಿಮೆ ಏನು ನಾನು ನೋಡೇ ಇಲ್ಲ ಈ ಹಣ್ಣು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಒಳಗಡೆ ಸ್ವಲ್ಪ ತೆಂಗಿನಕಾಯ್ದು ಚಿಪ್ ಬರುತ್ತಲ್ಲ, ಅದೇ ಥರನೇ 3 ಡಿವಿಷನ್ಸ್ ಇದೆ. ಸೇಮ್ ಕಾಟಿಲಿಂಗ್ ಹೆಂಗೆ 3 ಕಡೆ ಇದೆ ಹಣ್ಣು, ಆ ಥರನೇ ಇದು ಕೂಡ ಇದೆ. ಬಟ್ ಇದನ್ನ ಬೇಯಿಸ್ಬಿಟ್ಟು ತಿನ್ನೋದಂತೆ. ನನಗೆ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಅದು ಗೊತ್ತಾಗಿದ್ದು ಅದ್ರ ಪ್ರೋಸೆಸ್ಸು. ಸೊ ಇದನ್ನ ಬೇಯಿಸೋಣ ಬನ್ನಿ. ಬೇಯಿಸಿದ ನಂತರ ಹೇಗಿರುತ್ತೆ ಟೇಸ್ಟು ನಾನು ಅದನ್ನು ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ. ತುಂಬಾ ಹೆಲ್ದಿ ಅಂತಲೂ ಕೂಡ ಇತ್ತು ಯೂಟ್ಯೂಬಲ್ಲಿ. ಅದರಿಂದ ಇದನ್ನು ಬೇಯಿಸಿ ತಿನ್ನೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ ಗೈಸ್, ನಮ್ಮ ಮತ್ತೆ ತೆಗ್ದಿದ್ದಾರೆ. ಬೇಯಿಸಿದ ಮೇಲೆ ಸ್ವಲ್ಪ ಹಲಸಿನಣ್ಣು ಥರ ಸ್ಮೆಲ್ ಬರ್ತಾ ಇದೆಯಂತೆ. ಈಗ ಓಪನ್ ಮಾಡಬೇಕು. ಸೇಮ್ ಹಲಸಿನಣ್ಣು ಥರನೇ ಫೀಲ್ ಆಗ್ತಿದೆ ಅಲ್ಲಮ್ಮ. ಕಲರೂ ಅದೇ ಕಲರೇ ಇದೆ ಒಳಗಡೆ. ಅಷ್ಟೊತ್ತು ಬಂದಿದೆ ನೋಡಿ. ಎಲ್ಲಿ ಟೇಸ್ಟ್ ಹೆಂಗೈತೆ ಗೈಸ್, ಸ್ವಲ್ಪ ಬೆಂದಿತ್ತು. ಅದನ್ನು ಟೇಸ್ಟ್ ನೋಡಿದೆ, ಒಂಥರ ಒಗ್ರು ಹಲಸಿನಣ್ಣು ಥರ ಇದೆ ನೋಡೋಕ್ಕೆ. ಬಟ್ ಅದರ ಟೇಸ್ಟ್ ಮಾತ್ರ ಒಂಥರ ಬಿಟರ್ ಫ್ಲೇವರ್ ಇದೆ. ಏನಕ್ಕೆ ಹೆಲ್ದಿ ಏನು ಅಂತ ನಮಗಂತೂ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ನೋಡಿರೋದ್ರಿಂದ. ಮೇ ಬಿ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾದರೂ ಗೊತ್ತಿರ್ಬೋದು ಈ ಫ್ರೂಟ್ ಬಗ್ಗೆ. ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಬಾಯ್ಲ್ ಮಾಡೋ ಪ್ರೊಸೀಜರ್ ನಮಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ನಾನು ಜಸ್ಟ್ ಗೂಗಲಲ್ಲಿ ನೋಡಿದ್ದು 30 ಮಿನಿಟ್ಸಿಂದ 45 ಮಿನಿಟ್ಸ್ ನೀವು ಬಾಯ್ಲ್ ಮಾಡಬೇಕಾಗುತ್ತೆ ಅಂತ ಇತ್ತು. ಸೊ ದಟ್ ಅದರಿಂದ ಅಷ್ಟೊತ್ತು ಮಾತ್ರನೇ ಬೇಯಿಸಿದ್ವಿ. ಬಟ್ ಹಂಗೂ ಅಷ್ಟು ಲೇಯರ್ ಎಲ್ಲ ಬಿಡ್ಕೊತಾ ಇಲ್ಲ. ಟೇಸ್ಟ್ ಕೂಡ ಒಂಥರ ಕಹಿ ಇದೆ. ಅದರಿಂದ ತಿನ್ನೋಕ್ಕಾಗಲ್ಲ ಅನಿಸುತ್ತೆ. ಸೊ ಮತ್ತೆ ಇನ್ನೂ ಬಿಡಿಸ್ತಾನೇ ಇದೆ ನೋಡಿ. ಈ ಚದ್ರೇನು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ತಿಂತಿದ್ದೀನಿ. ಒಂದು ಸ್ವಲ್ಪ ಟೆಕ್ಸ್ಚರ್ ಹಲಸಿನಣ್ಣು ಥರನೇ ಇದೆ, ಬಟ್ ಅದ್ರ ಜೊತೆ ಕಹಿ ಇದೆ. ಇದು ತಿನ್ನೋದಕ್ಕೆ ನಾವು ಹಲಸಿನಣ್ಣೆ ತಿನ್ಬೋದು, ರುಚಿಯಾಗಿ ಕೂಡ ಇರುತ್ತೆ. ನೋಡಿ ನನ್ನ ತಮ್ಮ ಯಾವ ಥರ ಫೇಕ್ ರಿವ್ಯೂ ಕೊಡ್ತಿದ್ದಾನೆ ಅಂತ. ಚೆನ್ನಾಗಿತ್ತೇನೋ? ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತಾ? ಸ್ವಲ್ಪ ಕೈ ಆಗಿತ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಅನ್ಕೋ. ಮೇ ಬಿ ಶುಗರ್ ಏನಾದರೂ ಆ್ಯಡ್ ಮಾಡಿ ತಿಂತಾರೆ ಅನಿಸುತ್ತೆ. ಈ ಸಕ್ಕರೆನ ಸ್ವಲ್ಪ ಎಲ್ಲ ಶೇಖರಣೆ ಮಾಡಿಕೊಂಡು. ನಮಗೆ ಆನೆಸ್ಟಾಗಿ ಈ ಹಣ್ಣು ನೋಡಿರೋದೇ ಇದೇ ಫಸ್ಟ್ ಟೈಮು. ಅದರಿಂದ ನಮಗೇನು ಗೊತ್ತಿಲ್ಲ. ಜಸ್ಟ್ ಗೂಗಲ್ನಲ್ಲಿ 30 ಮಿನಿಟ್ಸ್ ಬಾಯ್ಲ್ ಮಾಡಿ ಅಂತ ಇತ್ತು, ಅದನ್ನಷ್ಟೇ ಬಾಯ್ಲ್ ಮಾಡಿ ತಿಂದ್ವಿ. ಸ್ವಲ್ಪ ಅಷ್ಟೇ ಟೇಸ್ಟ್ ನೋಡಿದ್ವಿ. ಆನೆಸ್ಟಾಗಿ ಚೆನ್ನಾಗಿಲ್ಲ ಟೇಸ್ಟು. ಮೇ ಬಿ ಹೆಲ್ದಿ ಇರ್ಬೋದು ಅನಿಸುತ್ತೆ. ಯೂಶ್ವಲಿ ಕಹಿ ಇರೋ ಪದಾರ್ಥಗಳು ಆರೋಗ್ಯಕ್ಕೆ ತುಂಬ ಒಳ್ಳೇದಿರುತ್ತೆ. ಅದರಿಂದ ಈ ಹಣ್ಣು ತಿಂತಾರೆ ಅನಿಸುತ್ತೆ. ನಮಗಂತೂ ಪರ್ಸ್ನಲಿ ಈ ಹಣ್ಣು ಇಷ್ಟ ಆಗಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.